ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಮೃತ ಅಂತೇಳಿ. ಅಮೃತ ಯಾವ ಊರಿಂದ? ಮಂಗಳೂರಿಂದ ಬಂದಿರೋ. ಆಡಿಷನ್ಗೆ ತುಂಬ ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ. ತುಂಬ ವರ್ಷ ಅಂದರೆ ಇದು ಎಷ್ಟನೇ ಸರ್ತಿ ಬರೋದು? ಫಸ್ಟ್ ಟೈಮ್. ಓಕೆ, ಯಾವ ಸಾಂಗ್ ಆಡ್ಬೇಕು ಅಂತ ಮಾಡಿದ್ರಿ? ನಾನು ಯಾವ್ದು ಪ್ರಿಪೇರ್ ಆಗಿ ಬಂದಿದೆ ಅದನ್ನೇ ಹಾಡ್ತೀನಿ. ಭಾವಗೀತೆ. ಓಕೆ, ಹಾಡಿ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ, ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು, ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು, ಎದೆಯಾಸೆಯೇನು ಎಂದು ನೀ ಕಾಣದಾದೆ, ನಿಶೆಯೊಂದೆ ನನ್ನಿಂದ ನಾ ಬಯಸಿದೆ, ಬೆಳಕೊಂಡೆ ನಿನ್ನಿಂದ ನಾ ಚೆಲ್ಲಿದೆ, ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಓಕೆ, ಗುಡ್. ಮತ್ತೆ ಬೇರೆ ಥರ ಸಾಂಗ್ ಚಾಯ್ಸ್ ಮಾಡಿದ್ರೆ ಮತ್ತೆ ಯಾವ್ಯಾವ ಥರ ಸಾಂಗ್ ಚಾಯ್ಸ್ ಮಾಡಿದ್ರೆ? ಸಾಂಗ್ಸು ಸದ್ಯಕ್ಕೆ ಯಾವುದು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಇದೊಂದೇ ಆಗಿದ್ದು. ಮತ್ತೆ ಬೇರೆ ಸಾಂಗ್ ಮತ್ತೆ ನಿಮ್ಮ ಕಡೆ ಯಾವುದಾದ್ರೂ ಮಂಗಳೂರು ಕಡೆ ಇದೆಯಲ್ಲ ಸ್ಪೆಷಲ್ ಸಾಂಗ್ ಇರ್ತಾವಲ್ಲ? ತುಳು ಸಾಂಗ್, ತುಳುವ ನಾಡ ದೈವ ತುಳರಿ ಅಂತದಲ್ಲ ಒಂದು ಸಾಂಗ್ ಇದೆಯಲ್ಲ, ಒಂದು 2 ಲೈನ್ಸ್ ಗೊತ್ತು, ಹಾಡ್ಬೋದಾ? ಹಾಡಿ ಹಾಡಿ. ಡೆನ್ನಾನ 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 ಡೆನ್ನಾನಿಯೇ, ತುಳುನಾಡ ಸೀಮೇಡು ಕಮರೊಡ್ಡು ಗ್ರಾಮೋಡು ಗುಡ್ಡೇದ ಭೂತ ಉಂಡು. ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೆ ಬೇರೆ ಥರ ಸಾಂಗ್ ಏನಿಲ್ವಾ? ಎಲ್ಲಿಂದ್ರೆ ಕಲ್ತಿದ್ರ ಏನೋ ನೀವೇ ಓನಾಗಿ ಆಡ್ತಿರೋದ? ಎಲ್ಲಿ ಓದ್ತಿದ್ರ? ನಾನು ಮಂಗಳೂರಲ್ಲಿ ಕಲ್ತಿರೋದು. ಕೇರಳದಲ್ಲಿ 3-4 ವರ್ಷ ಕಲಿತೆ ಸಂಗೀತ, ಶಾಸ್ತ್ರೀಯ ಸಂಗೀತ. ಕರ್ನಾಟಕದಲ್ಲಿ ಮತ್ತೆ 4 ವರ್ಷ ಕಲಿತೆ. ಸಿಮಿಲರ್ ಆಗಿರಲ್ಲ ಅಂತೇಳಿ ಶುರುವಿಂದ ಮತ್ತೆ 4 ವರ್ಷ ಕಲಿತೆ. ಇಲ್ಲಿ ಟೋಟಲ್ ಅಂದ್ರೆ ಎಕ್ಸ್ಪೀರಿಯನ್ಸ್ 7 ವರ್ಷ ಕಲಿತಿದ್ದೀರಾ? 7 ವರ್ಷ. ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಇಲ್ಲಿ ಮಂಗಳೂರಲ್ಲೇ ಸೀನಿಯರ್ ಅರ್ಧ ಕಲಿತು ಡ್ರಾಪ್ ಮಾಡಿದೆ. ಯಾಕೆ ಡ್ರಾಪ್ ಮಾಡಿದ್ರೆ? ಡ್ರಾಪ್ ಮಾಡಿರೋದು PUC ಡಿಗ್ರಿ ಬೇರೆ ಬೇರೆ ಹೋಗ್ಬೇಕಾಯ್ತು. ಸೊ ಅದಕ್ಕೋಸ್ಕರ ಕಂಟಿನ್ಯೂ. ನಿಮ್ಮನೇಲಿ ನೀವು ಅಷ್ಟೇ ಆಡ್ತಿರೋದ ಮತ್ತೆ ಅಪ್ಪ ಅಮ್ಮನ ಅವರಿಂದನೇ ಬಂದಿರೋದ? ಇಲ್ಲ, ನಾನು ಅಷ್ಟೇ. ನೀವು ಅಷ್ಟೇನಾ? ಮತ್ತೆ ಯಾರಿಲ್ಲ? ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ಚೆನ್ನಾಗಿ ಆಡಿ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಚೆನ್ನಾಗಿ. ಹಾಂ, ಹೆಸರೇನು ನಿಮ್ಮದು? ಚೈತ್ರ. ಯಾವ ಊರಿಂದ ಬಂದಿರೋ? ನರ್ನಾಳ. ಯಾವ ಡಿಸ್ಟಿಕ್ಕು? ಕಲಬುರಗಿನ. ತಾಲೂಕು ಬರೋದು? ಚಿಂಚೋಳಿ ತಾಲೂಕಾ? ನಮ್ಮದು ಚಿತ್ತಾಪುರ. ಓಕೆ, ಯಾವ ಸಾಂಗ್ ಆಡ್ತಿದ್ರೆ? ಮಡಿಕೆ ಮಾಡುವ. ಓಕೆ, ಆಡಿ. ಹಾಂ. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಶಿವಪಥವಾರಿ ಓಡೆ ಗುರುಪಥವೇ ಮೊದಲು, ಶಿವಪಥವಾರಿ ಓಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನಾರಿ ಓಡೆ, ಕೂಡಲ ಸಂಗಮ ದೇವನಾರಿ ಓಡೆ, ಶರಣರ ಸಂಗವೇ
ಓಕೆ ಗುಡ್. ಮತ್ತು ಬೇರೆ ಥರ ಸಾಂಗು ಬೇರೆ ಯಾವ್ದು ಬರ್ತದೆ ಬೇರೆ ಯಾವ ಸಾಂಗ್? ಭಕ್ತಿಗೀತೆ ಯಾವ್ದು ಗೊತ್ತೇ ಬರೀ ಒಂದೇ ಸಾಂಗ್ನ ಡಿಪೆಂಡ್ ಆಗಬಾರ್ದು. ಜಾನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ, ಫಿಲಮ್ ಗೀತೆ ಎಲ್ಲ ಥರದ ಸಾಂಗ್ನ ಹಾಂ. ಮತ್ತು ಬೇರೆ ಥರ ಯಾವ್ದು ಆಡ್ತೀಯ? ಯಾವ್ದು ನನಗೆ ಇಷ್ಟ? ಭಕ್ತಿಗೀತೆ ಅಲ್ಲ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಓಕೆ. ಮತ್ತು ನಿನ್ನ ಜೊತೆ ಯಾರು ಬಂದಿದ್ದಾರೆ ಇವಾಗ? ಪಪ್ಪ. ಪಾಪ ಕರೀರಿ. ನೀವು ಸರ್ ಆಡ್ತಿದ್ರೆ? ನೀವು ಆಡೋಕೆ ಬರುತ್ತಾ ನಿಮಗೂ? ಟ್ರೈ ಮಾಡಿ ಟ್ರೈ ಮಾಡಿ ಸರ್. ಆಡಿ ಪರವಾಗಿಲ್ಲ, ಆಡಿ ಆಡಿ. ಯಾವುದಾದ್ರೂ ಹಿಂಗೆ ಇಷ್ಟೇನೆ ಹಾಕ್ತೀನಿ. ಯಾಕೆಂದ್ರೆ ನಿಮ್ಮಿಂದನೇ ಅವರು ಬಂದಿರುತ್ತೆ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಜಗನ್ನಾಥ್ ಮದ್ದೂರು ಅಂತ. ಜಗನ್ನಾಥ್ ಮೈದೂರು. ಜಗನ್ನಾಥ್ ಮದ್ದೂರು. ಯಾವ ಮದ್ದೂರಿಂದ ಬಂದಿರ? ಇಲ್ಲ ಸರ್, ನಮ್ಮ ಸರ್ನೇಮ್ ಮದ್ದೂರೇ. ಹಾಂ ಹಾಂ. ನಾವು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು ನರ್ನಾಳ್ ಅಂತ ಒಂದು ಸತಿ ಗ್ರಾಮ ಐತೆ. ಹಾಂ ಅಲ್ಲಿಂದ ಬಂದಿದ್ದೀವಿ. ಹಾಂ. ಆಡಿ ಸರ್. ಯಾವುದಾರು ನಿಮ್ಗೆ ಯಾವ್ದು ಇಷ್ಟ ಬರ್ತದೆ ಹೇಳಿ. ನಿಮ್ಗೆ ಇಷ್ಟ ಬಂದಿದೆ ಭಜನೆ? ಹಾಂ, ಯಾವುದಾದ್ರೂ ಪರವಾಗಿಲ್ಲ. ಮಾತನಾಗತಿ ನೀ ಹಾಂಗ ಭ್ರಾಂತಿ ಗತಿ ಅಂಗದಿಂದ ಹೊತ್ತು ಗೆಳೆದು ಹಿಂಗೇಲಿಸತ್ತು ಗತಿ. ಅಂಗದಿಂದ ಹೊತ್ತು ಗೆಳೆದು ಹಿಂಗೇಲಿಸತ್ತು ಗತಿ. ವೇದಶಾಸ್ತ್ರ ಪುರಾಣ ಓದುತ್ತೀನಿ, ಓದಿ ಹೇಳಿದರಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣ ಓದುತ್ತೀನಿ, ಓದಿ ಹೇಳಿದರಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣಾಗಮ ಆದರಾದೆ ಅಗದೇನಾದಿ. ವೇದಶಾಸ್ತ್ರ ಪುರಾಣಾಗಮ ಆದರಾದೆ ಅಗದೇನಾದಿ. ಹ್ಯಾಂಗ ಮಾತನಾಗತಿ ನೀ ಹಾಂಗ ಭ್ರಾಂತಿ ನೀ ಗತಿ. ಹಾಂಗ ಹಿಂಗ ಹೊತ್ತು ಗೆಳೆದು ಹಿಂಗೇಲಿಸತ್ತು ಗತಿ. ಹಾಂಗ ಹಿಂಗ ಹೊತ್ತು ಗೆಳೆದು ಹಿಂಗೆ ಸತ್ತು ಗತಿ. ಅಂದ್ರೆ ಭಜನೆ ಪದಗಳಲ್ಲಿ ಊರ ಕಡೆ ಭಜನೆ ಎಲ್ಲ ಮಾಡ್ತಿರ್ತಾರೆ? ಅವಾಗವಾಗ ಹೋಗ್ತಾ ಇರ್ತೀವಿ. ನಾನು ಕೆಲವೊಂದು ನಾಟಕಗಳಲ್ಲಿ ಅಭಿನಯಗಳು ಮಾಡಿದ್ದೀನಿ. ಒಂದು 2-3 ನಾಟಕ. ಯಾವ ಥರ ನಾಟಕದಲ್ಲಿ? ಸಾಮಾಜಿಕ ನಾಟಕದಲ್ಲಿ? ನಾಟಕಗಳನ್ನು ಬರೆದಿದ್ದೇನೆ. ಯಾವ ಪಾತ್ರ ಬರೆದಿದ್ರ? ಒಂದು ನಾಟಕ ಗೀತೆ ಆಡಿ ನೋಡಿ. ಸಂಗಾತಿಯೇ 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 ಸಂಗಾತಿಯೇ. ನಗುವ ಮಲ್ಲಿಗೆ ನೀ ಬಳಿ ಬಾ ಮೆಲ್ಲಗೆ. ನಗುವ ಮಲ್ಲಿಗೆ ನೀ ಬಳಿ ಬಾ ಮೆಲ್ಲಗೆ. ನೀನೇ ಮಿನುಗುತ್ತಾರೆ ನಿನ್ನ ಮುಗವ ತೋರೆ. ನೀನೇ ಮಿನುಗುತ್ತಾರೆ ನಿನ್ನ ಮೊಗವ ತೋರೆ. ಸ್ವರ್ಗದ ಅಪ್ಸರೆ ಅಪ್ಸರೆ ಅಪ್ಸರೆ. ಓಕೆ. ಈ ಆಡಿಷನ್ ಬಂದದ್ದು ಇದೇ ಫಸ್ಟ್ ಅಲ್ಲ ಸರ್ ನಿಮ್ಗೆ ಬಂದಿದ್ದು? ಇದೇ ಫಸ್ಟ್. ಇದೇ ಫಸ್ಟ್. ಹೋದ ಸತ್ತೂ ಕೊಟ್ಟಿಲ್ಲ? ಗುಲ್ಬರ್ಗದಾಗೆಲ್ಲ ಇದ್ರಿ. ಆದರೆ ಆ ಟೈಮ್ನಲ್ಲಿ ನಮ್ಮ ಹುಡುಗಿ ಆ್ಯಕ್ಚುಲಿ ಇದ್ವಿ. ಆ ಟೈಮ್ನಲ್ಲಿ ನೀವು ಇರೋದು ಇಲ್ಲಿ ಇರ್ತೀರ? ಗುಲ್ಬರ್ಗದಲ್ಲಿ? ನಾವು ಗುಲ್ಬರ್ಗ ಇದು ಊರಲ್ಲಿ ಇರ್ತೀವಿ. ಗುಲ್ಬರ್ಗದಿಂದ ಇಲ್ಲಿ ಆಡಿಷನ್ ಕೊಡೋಕೆ ಸಲ ಇಲ್ಲಿ ಬಂದಿದ್ದೀರಾ? ಬಂದಿವ್ರಿ. ನಮ್ಮ ಫ್ರೆಂಡ್ ಇರ್ತಾರೆ ಇಲ್ಲಿ. ಹಾಂ ಹಾಂ ಹಾಂ. ಗುಲ್ಬರ್ಗದಿಂದ ಬಂದಿದ್ದೀರಾ ಸರ್? ಗುಲ್ಬರ್ಗ ಆಡಿಷನ್ ಮತ್ತು ನಮ್ಮ ಚೈತ್ರ ಅವ್ರ ನಮ್ಮ ಮಗಳವರು ಶಿಕ್ಷಕರಾದಾರಲ್ರಿ ಸ್ಕೂಲ್ನಾಗ. ಅವರೆಲ್ಲ ಸಪೋರ್ಟ್ ಅದಾರೆ. ಹಾಗಾಗಿ ಎಲ್ಲ ಒಂದು ನಮ್ಮ ವಿದ್ಯಾರ್ಥಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ಹವ್ಯಾಸ ಭಾಳ ಐತೆ ಅಂತೇಳಿ ಅವರೆಲ್ಲರೂ ಶಿಕ್ಷಕರ ಸುತ್ತಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರೋತ್ಸಾಹದಿಂದ ಆಕೆಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಅದ ರೀ ಮಾಡ್ಬೇಕಂಬ, ನಮಗೆ ಕಲಿಸ್ಬೇಕಂಬ ಇಂಟ್ರೆಸ್ಟ್ ಅದ ರೀ. ಅದಕ್ಕಾಗಿ ನಾವೇ ಕರ್ಕೊಂಡು ಬಂದಿದ್ದೀವಿ. ಓಕೆ ಓಕೆ. ನೀನು ಆಡ್ತಿಯಲ್ಲಮ್ಮ, ಆದಷ್ಟು ಮೂಗಿಲು ಉಚ್ಚಾರ ಮಾಡಬೇಡ. ನೀನು
ಮೂಗಿಲು ಜಾಸ್ತಿ ಬರ್ತಾಯಿದೆ, ಮೂಗಿಲು ಉಚ್ಚಾರ ಮಾಡುವ ಆದಷ್ಟು ಬಾಯಿಂದ ಓಪನ್ ವಾಯ್ಸ್ ಇರಲಿ. ಓಕೆ, ಅದೊಂದು ತಿದ್ದುಪಡಿ ಮಾಡಿ ಕ್ಲೀನ್ ಆಗುತ್ತೆ. ಥ್ಯಾಂಕ್ ಯು ಸರ್. ಓಕೆ.